ಕಲಬುರಗಿ ಪ್ರತಿಷ್ಠಿತ ಕ್ರೈಸ್ತ ಮೆಥೋಡಿಸ್ಟ್ ಚರ್ಚ್ ಜಿಲ್ಲಾ ಮೇಲ್ವಿಚಾರಕ ವಿರುದ್ಧ ಕ್ರೈಸ್ತ ಸಮುದಾಯದ ಮುಖಂಡರು ಪ್ರತಿಭಟನೆ ನಡೆಸಿದರು. ಕಲಬುರಗಿ ನಗರದ ವಿಜಯ ವಿದ್ಯಾಲಯ ಚರ್ಚ್ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಿದ ಕ್ರೈಸ್ತ ಬಾಂಧವರು ಚರ್ಚ್ನ ಜಿಲ್ಲಾ ಮೇಲ್ವಿಚಾರಕ ಸುನಂದ್ ಕುಮಾರ್ ಅವರನ್ನ ಚರ್ಚ್ನೊಳಗಡೆ ಪ್ರವೇಶಿಸಲು ಬಿಡದೆ ಆಕ್ರೋಶ ವ್ಯಕ್ತಪಡಿಸಿದರು. ಡಿಸಿಪ್ಲಿನ್ ಇದು ನೀವಪ್ಪ ಅಂದ್ರೆ ನಾಮಿನೇಷನ್ ಕಮಿಟಿ ಹೌದಿಲ್ಲ, ಆ್ಯಸ್ ಪರ್ ಇದು ಡಿಸಿಪ್ಲಿನ್ ಆಗಿಲ್ಲ ನಿಮಗೆ ಅದಿಲ್ಲ. ಮತ್ತು ಅದ್ರ ಥರ ನೀವು ಎಕ್ಷನ್ ಕೊಟ್ಟು ಕೇವಟ್ ಹಾಕಿರಿ ಅವೆಲ್ಲ ಯಾಕೆ ಹಾಕಿರಿ? ನನಗೆ ಜನರಿಂದ ಒತ್ತಡ ಅದ. ಈ ವೇಳೆ ಮಾತನಾಡಿದ ಸಮುದಾಯದ ಮುಖಂಡ ಜ್ಞಾನಮಿತ್ರ ಸಾಮುವೆಲ್ ಅವರು ಚರ್ಚ್ನ ಸಭಾ ಪಾಲನಾ ಸಮಿತಿಯ 19 ಜನರನ್ನ ಕಾನೂನು ಬಾಹಿರವಾಗಿ ವಜಾಗೊಳಿಸಿದ್ದಾರೆ. ಜಿಲ್ಲಾ ಮೇಲ್ವಿಚಾರಕ ಸುನಂದ್ ಕುಮಾರ್ ಸಭೆಗೆ ವಿರುದ್ಧವಾಗಿರುವ ನಿರ್ಧಾರಗಳಿಗೆ ಸಭಾ ಪಾಲನಾ ಸಮಿತಿ ಒಪ್ಪಿಗೆ ಸೂಚಿಸಿದ ಹಿನ್ನೆಲೆ ಈ ರೀತಿ ವಜಾಗೊಳಿಸಿ ಸರ್ವಾಧಿಕಾರಿಯಾಗುವ ವರ್ತಿಸುತ್ತಿದ್ದಾರೆ ಎಂದು ದೂರಿದ್ದಾರೆ. ಅದಕ್ಕೆ ಇದು ಪಾಸ್ಟೆಡ್ ಕಮಿಟಿ ಅಂದರೆ ಕ್ಯಾಬಿನೆಟ್ ಇದ್ದಂಗೆ ಇದೆ. ಅಂಥ ಒಂದು ಕ್ಯಾಬಿನೆಟ್ನಲ್ಲಿ ಎಲ್ಲ ಡಿಸೈಡ್ ಮಾಡಿ ಮೀಟಿಂಗ್ ಮಾಡಿ ಎಲ್ಲ ಮಾಡಿದ್ದೀವಿ. ಬರದಿವಸನೇ ಇವ್ರೇನು ಮಾಡ್ಯಾರ, 19 ಜನ ಪಾಸ್ಟೆಡ್ ಕಮಿಟಿಯರನ್ನು ಅವರು ಡಿಸಾಲ್ವ್ ಮಾಡಿ ಕೋರ್ಟಿಗೆ ಹೋಗಿ ಕೇವೆಟ್ ಮಾಡಿದ್ದಾರೆ. ಅದಕ್ಕೆ ನಮಗೆ ಗೊತ್ತಿರಲಿಲ್ಲ ಅದು. ಆದರೆ ಡಿಸಿಪ್ಲಿನ್ ಏನು ಹೇಳ್ತದೆ, ನೀವು ಯಾವುದೇ ಸದಸ್ಯರನ್ನು ತೆಗಿಬೇಕಾದ್ರೆ ಮೊದಲು ಪೀಸ್ ಕಮಿಟಿಗೆ ಹೋಗ್ಬೇಕು. ಪೀಸ್ ಕಮಿಟಿಯಲ್ಲಿ ಡಿಸ್ಕಸ್ ಮಾಡಿ ಪಾಸ್ಟೆಡ್ ಕಮಿಟಿ ತರಬೇಕು. ಅಲ್ಲಿ ಡಿಸ್ಕಸ್ ಮಾಡಿ ಅವರಿಗೆ ಒಂದು ವಾರ್ನಿಂಗ್ ಕೊಟ್ಟು ಅವರಿಗೆ ನೋಟಿಸ್ ಕೊಟ್ಟು ಅವ್ರಿಗೆ ಮತ್ತೆ ಅಲ್ಲಿಂದ ಅವರು ತಿದ್ಕೊತಾರೋ ಇಲ್ಲ ಅನ್ನೋ ಉದ್ದೇಶದಿಂದ ತಿದ್ದಲಿಕ್ಕಂದ್ರೆ ಮತ್ತೆ ಅವರು ಪಾಸ್ಟೆಡ್ ಕಾನ್ಫರೆನ್ಸ್ ತಂದು ಅವ್ರನ್ನ ತೆಗಿಬೋದು. ಆದರೆ ಇಲ್ಲಿ ಏನು ಮಾಡಿಟ್ಟು ನಮ್ಮ ಡಿ ಸುನಂದ್ ರೆವರೆಂಡ್ ಅವರು ಜಿಲ್ಲಾ ಮೇಲ್ವಿಚಾರಕರು ತಮ್ಮ ಡಿಕ್ಟರ್ಶಿಪ್ ಅಂದ್ರೆ ಬಿಷಪ್ ಏನು ಹೇಳ್ತಾನೆ ಅದೇ ಥರ ಅಂದ್ರೆ ಅರ್ಥ ಏನಂದ್ರೆ ಇವರೆಲ್ಲರನ್ನ ಡಿಸ್ಮಿಸ್ ಮಾಡಿ ತೆಗೆದಾಕ್ಬಿಡ್ಬೇಕು. ನಮಗೆ ಮುಂದೆ ಸಿಗ್ನೇಚರ್ ಮಾಡಲಿಕ್ಕೆ ಆಮೇಲೆ ಇದು ಮಾರಾಟ ಮಾಡಲಿಕ್ಕೆ ಅನುವು ಆಗ್ತದೆ. ಇವರೆಲ್ಲ ಹೋಗ್ಬಿಡ್ತಾರೆ. ಆಮೇಲೆ ನಾವು ಆಲ್ರೆಡಿ ನಾವು ಸ್ಟೇ ತಂದಿದ್ದೀವಿ ಇದಕ್ಕೆ ಶಾಸನ ಮಾರಾಟ ಮಾಡಬಾರಂತಂದು 5 ಜನ ಇದರೆಲ್ಲ ಪಾಸ್ಟೆಡ್ ಕಮಿಟಿಗೆ ಇದ್ದೀವಿ ನಾವು. ಇವರೆಲ್ಲ ಒಳಗಿದ್ದಾರೆ, ಇವರೆಲ್ಲ ತೆಗೆದು ಹಾಕ್ಬೇಕನ್ನೋ ಉದ್ದೇಶದಿಂದ ಅವರು ನಮ್ಮನ್ನು ಕೇವೆಟ್ ಮುಖಾಂತರ ನಮ್ಮನ್ನು ತೆಗೆದಿದ್ದಾರೆ ಸರ್. ಅದಕ್ಕೆ ನಮ್ದು ಏನು ಪ್ರತಿಭಟನೆ ಅಂದರೆ ಇದಕ್ಕೆ ನಿಮಗೆ ರೂಲ್ಸ್ ಅದ, ಡಿಸಿಪ್ಲಿನ್ ಅನ್ನೋ ಒಂದು ಕಾನೂನು ಇದೆ, ಸಂವಿಧಾನ ಹೇಗಿದೆ ಅದೇ ರೀತಿ ನಮಗೆ ಡಿಸಿಪ್ಲಿನ್ ಇದೆ. ಅದರ ಪ್ರಕಾರ ನೀವು ಮಾಡಿರಿ, ನಾವು ಅದಕ್ಕೆ ಒಪ್ತೀವಿ ನಾವು. ಆದರೆ ಇಲ್ಲ ಸಲದ ಬಿಷಪ್ ಹೇಳ್ದಂಗೆ ಕೇಳಿ ಇದು ಆಸ್ತಿ ಮಾರಾಟ ಮಾಡಿ ಕೋರ್ಟಿಗೆ ಹೋಗೋಕೆ ಪರ್ಮಿಷನ್ ಇಲ್ಲರಿ. ಆ್ಯಕ್ಚುಲಿ ಅಂದ್ರೆ ಕಾರಣ ಏನಂತ ಸರ್? ಕಾಣ್ತೇನೆ ಒಂದೇ ಸರ್ ಉದ್ದೇಶ ಅಂದರೆ ಶಾಸನ ಮಾರಾಟ ಮಾಡ್ಬೇಕು. ನಮಗೆಲ್ಲ ತೆಗೆದ್ರೆ ಅವರಿಗೆ ಮಾರಾಟ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಮುಂದೆ ಬಾಡಿ ಅಂದರೆ ಮತ್ತೆ ಇವರು ವಿಡ್ರಾ ಮಾಡ್ಕೋ ಸರ್, ವಿಡ್ರಾ ಮಾಡಿಕೊಂಡು ಕೋರ್ಟ್ಲಿಂದ ತೆಗೆದು ತಪ್ಪಾಗಿದೆ ಅಂತೇಳಿ ವಿಡ್ರಾ ಮಾಡಿಕೊಂಡು ಮತ್ತೆ ಇಲ್ಲಿ ಪಾಸ್ಟೆಡ್ ಕಾರ್ಡ್ ಬಂದರೆ ಮತ್ತೆ ಚರ್ಚ್ನಾಗ ಮತ್ತೆ ಕಮಿಟಿ ಕರಿಬೇಕು ಸರ್. ಎಲ್ಲ ಕಾಂಗ್ರಿಗೇಷನ್ ಪೂರ್ತಿ ಚರ್ಚೆಗೆ ಅನೌನ್ಸ್ ಮಾಡಿ ಇದು ಪಾಸ್ಟೆಡ್ ಕಮಿಟಿ ನಾವು ತೆಗೆದಿದ್ದೀವಿ, ಅದಕ್ಕೆ ನಾವೀಗ ತಪ್ಪಾಗಿದೆ, ಏನೋ ಮಿಸ್ಟೇಕ್ ಆಗಿದೆ, ಅದಕ್ಕಾಗಿ ಇವ್ರಿಗೆ ಕಂಟಿನ್ಯೂ ಮಾಡ್ತೀವಿ. ಅಥವಾ ಹೊಸದಾಗಿ ಇವರು ಬಾಡಿನ ಫಾರ್ಮೇಷನ್ ಮಾಡ್ಬೋದು. ಎಲ್ಲಿ ಅಂದರೆ ಚರ್ಚ್ನಾಗೆ ಫಾರ್ಮೇಷನ್ ಮಾಡ್ಬೋದು. ಅದು ಅವ್ರಿಗೆ ಅದು ಹಕ್ಕಿದೆ, ಅದು ಡಿಸಿಪ್ಲಿನ್ ಹೇಳ್ತಾರೆ ಸರ್, ನಾವು ಹೇಳಂಗಿಲ್ಲ ಅದು. ಅದಕ್ಕೆ ಇಷ್ಟೆಲ್ಲ ಈ ರೀತಿಯಿಂದ ಮಾಡ್ರಿ ಅಂತ ಹೇಳ್ತೀವಿ. ಅವ್ರಿಗೆ ತಮ್ಮ ಇದು ಅನುಕೂಲ ತಕ್ಕಂಗೆ ಮಾಡಿ ನಮ್ಮ ತೆಗೆದಿದ್ದಾರೆ. ಅದಕ್ಕೆ ನಾವು ಧಿಕ್ಕಾರ ಮಾಡ್ತೀವಿ. ನಮ್ಮ ಸುನಂದ್ DS ಅವರು ದಯವಿಟ್ಟು ಇಲ್ಲಿ ಬೇಡ, ಬಿಟ್ಟು ಬೇರೆ ಡಿಸ್ಟ್ರಿಕ್ಟ್ ಯಾವ ಡಿಸ್ಟ್ರಿಕ್ಟ್ ಹೋಗಲಿ ಅಂತ ಅನ್ನೋದು ನಮ್ಮದೊಂದು ಹೋರಾಟ ಆಗಿದೆ, ಉದ್ದೇಶ ಆಗಿದೆ. ಬಳಿಕ ಮಾತನಾಡಿದ ವಿಜಯ ಕೋರಿ ಮೇಲ್ವಿಚಾರಕ ಸುನಂದ್ ಕುಮಾರ್ ಅವರು 25 ಜನ ಸದಸ್ಯರಲ್ಲಿ 19 ಜನರನ್ನ ಕಾರಣವಿಲ್ಲದೆ ವಜಾಗೊಳಿಸಿ ಹೊಸದಾಗಿ ಸದಸ್ಯರನ್ನ ನೇಮಕ ಮಾಡಿಕೊಳ್ಳಲು ಮುಂದಾಗಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಕ್ರೈಸ್ಟ್ ಸೆಂಟ್ರಲ್ ಮೆಥೋಡಿಸ್ಟ್ ಚರ್ಚ್ ಕಮಿಟಿ ಮೆಂಬರ್ ಆದ ನಾವು ಹಾಗೂ ಸಭಿಕರೆಲ್ಲ ನೋಡಿ, ಕ್ರೈಸ್ತ ಧರ್ಮ ಅಂದಮೇಲೆ ನಮ್ಮದೊಂದು ಸಿದ್ಧಾಂತಗಳು ಇರ್ತವೆ. ಏನು ಸಿದ್ಧಾಂತ? ಸೇವೆ ಮನೋಭಾವ, ತಾಳ್ಮೆ,
ಪ್ರೀತಿ, ಶಾಂತಿ, ಇದು ಎಲ್ಲ ನಾವು ಯಾವುದೇ ಒಂದು ಬಡವರಾಗಲಿ ಅಥವಾ ಒಂದು ಸ್ಕೂಲ್ ನಡೆಸೋದಾಗಲಿ ನಾವು ಯಾವಾಗಾದ್ರೂ ಸೇವೆ ಭಾವನೆಯಿಂದನೇ ಇರ್ತೀವಿ. ಆದರೆ ಇವತ್ತು ನಮ್ಮ ಧರ್ಮಗುರುಗಳು ಅದೆಲ್ಲ ಮರ್ತು ಬಿಟ್ಟಿದ್ದಾರೆ. ಮರ್ತು ಬಿಟ್ಟು ಬರೀ ಗ್ರೀಡಿನೆಸ್ ಆಗಲಿ, ಜಗ ಮಾರ್ಕೊಂಡು ತಿನ್ನೋದಾಗಲಿ, ಜನಗಳಿಗೆ ತಪ್ಪನ್ನು ಬೈಬಲ್ದು ವಾಕ್ಯಗಳು ತಗೊಂಡು ತಪ್ಪ ದಾರಿಯಲ್ಲಿ ನಡೆಸೋದಾಗಲಿ ಇದೆಲ್ಲನೇ ಮಾಡ್ತಾ ಇರ್ತಾರೆ ಹೊರತು ಯಾವುದೇ ಸೇವೆ ಮನೋಭಾವ ಅವ್ರ ಹತ್ರ ಇಲ್ಲ. ಅಹಂಕಾರ, ಅಹಮ್ಮು, ಗುಂಡಾಗಿರಿ. ಮತ್ತು ನಾವು ಯಾಕೆ ಸರ್ ನೀವು ಈ ಥರ ರೊಕ್ಕ ಎಲ್ಲ ಮಿಸ್ಯೂಸ್ ಮಾಡ್ತೀರಂದರೆ ನಾವು ತಿನ್ನಕ್ಕೆ ಕುಂತೀವಿ, ನಾವು ತಿನ್ನಕ್ಕೆ ಇದ್ದೀವಿ, ನಾವು ಸಭಾಪಾಲಕರು ಅಂತ ಕುಲ್ಲಾಗಿ ಮೀಟಿಂಗ್ದಾಗ ಹೇಳ್ತಾರೆ. ಅಷ್ಟು ನಾಚಿಕೆ ಮಾನ ಮರ್ಯಾದೆ ಬಿಟ್ಟು ಇವ್ರು ನಿಂತಿದ್ದಾರೆ. ಇಂಥವರು ಕ್ರೈಸ್ತ ಹಿಂಬಾಲಕರು ಅಂತ ಅನ್ನೋಕ್ಕಾಗಲ್ಲ, ಇವರು ಕ್ರೈಸ್ತ ಸಭೆಯ ಸಭಾಪಾಲಕರು ಅಂತ ನಾವು ಆಕ್ಸೆಪ್ಟ್ ಮಾಡೋಕ್ಕಾಗಲ್ಲ. ಯಾಕೆ ಇದು ನಮ್ಮ ಬೈಬಲ್ ಈ ಎಲ್ಲ ಕ್ವಾಲಿಟೀಸ್ ಇದ್ದವರಿಗೆ ಅವರಿಗೆ ಸಭಾಪಾಲಕರು ಅಂತ ಬೈಬಲೇ ಅಲ್ಲ ಅಂತ ಅಲ್ಲಾಗಿ ಹೇಳಿಸ್ತದೆ. ಇದು ನಾವು ಹೇಳ್ತಾ ಇಲ್ಲ, ನಮ್ಮ ಬೈಬಲಲ್ಲೇ ಇದೆ. ಸೊ ಅದಕ್ಕೆ ನಾವು ಈಗ ಬಂದಿರೋದು ಈ ಒಂದು ಸುಳ್ಳು ಸಭಾಪಾಲಕರಿಗೆ ನಾವು ನಮ್ಮ ಚರ್ಚಲ್ಲಿ ಎಂಟ್ರಿ ಕೊಡಲ್ಲ. ಅದಕ್ಕೆ ಅವ್ರು ಹೊರ ಹೋಗಲಿ, ನಮ್ಮ ಚರ್ಚ್ ಶಾಂತಿ ಪ್ರೀತಿಯಿಂದ ನಡೀಲಿ ಅಂತ ನಾವು ಒಂದೇ ಒಂದು ನಮ್ಮ ಪ್ರೊಟೆಸ್ಟ್ ಇದೆ. ತದನಂತರ ಮಾತನಾಡಿದ ಸಂಧ್ಯಾರಾಜ್ ಸಾಮುವೆಲ್ ಅವರು ಸುನಂದ್ ಕುಮಾರ್ ಮತ್ತು ಅವರ ಸಹೋದ್ಯೋಗಿಗಳನ್ನು ಸಭೆಗೆ ಸೇರಿಸುವುದಿಲ್ಲ. ಅಲ್ಲದೆ ಕ್ರೈಸ್ತ ಧರ್ಮದ ಮೌಲ್ಯ ಹಾಗೂ ಸಿದ್ಧಾಂತಗಳನ್ನ ಗಾಳಿಗೆ ತೂರಿ ಮನಬಂದಂತೆ ವರ್ತಿಸುತ್ತಿದ್ದಾರೆ. ಕೂಡಲೇ ಮೇಲ್ವಿಚಾರಕ ಸುನಂದ್ ಕುಮಾರ್ ಸೇವೆಯಿಂದ ವಜಾಗೊಳಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ಗುಲ್ಬರ್ಗ ಕ್ರೈಸ್ಟ್ ಮೆಥಡಿಸ್ಟ್ ಚರ್ಚ್ ಸದಸ್ಯರು ಎಲ್ಲರೂ ನಾವು ವಂದಿಸುತ್ತೇವೆ. ಮತ್ತು ವಿಶೇಷವಾಗಿ ಇವತ್ತು 10ನೇ ಆಗಸ್ಟ್ ನಾವು ಗುಲ್ಬರ್ಗ ನಮ್ಮ 10 ಆಗಸ್ಟ್ಗೆ ನಾವು ಎಲ್ಲ ಸಭೆಕರು ಸೇರಿ ಇವತ್ತು ನಮ್ಮ DS ಅವರು ತಂದ ಕೇವೇಟ್ ಮೇಲೆ ನಾವು ಇವತ್ತು 11 ಆಗಸ್ಟ್ಗೆ ನಾವು ಸಭೆಯಲ್ಲಿ ಸಂಡೇ ದಿನ ಇದಕ್ಕೆ ಬಹಿಷ್ಕಾರ ಮಾಡಿ ಪ್ರತಿಭಟನೆ ಮಾಡ್ಬೇಕಂತೇಳಿ ನಾವು ನಿರ್ಧಾರ ತೊಗೊಂಡಿದ್ದೀವಿ. ಯಾಕಂದರೆ ಅವ್ರದ್ದು ಉದ್ದೇಶ ಚರ್ಚ್ ವಿರುದ್ಧವಾಗಿದೆ. ಇದು ಪಾಸ್ಟೆಡ್ ಕಮಿಟಿಯನ್ನು ಕೇವೇಟ್ ತಂದು 3 ತಿಂಗಳಲ್ಲಿ ಹೊಸ ಕಮಿಟಿ ರಚನೆ ಮಾಡಿ ಅವ್ರದ್ದು ಸ್ವಂತ ಲಾಭಕ್ಕಾಗಿ ಮತ್ತು ನಮ್ಮ ಮಿಷನರಿಗಳು ಕಟ್ಟಿದ ಆಸ್ತಿಗಳನ್ನು ಅದನ್ನು ಮಾರಾಟಕ್ಕೆ ಸಹಕಾರ ಮಾಡೋಕ್ಕೆ, ಬಿಷಪ್ ಅವರಿಗೆ ಸಹಕಾರ ಮಾಡೋಕ್ಕೆ ಅವರು ಹೊಸ ಕಮಿಟಿ ರಚನೆ ಮಾಡೋಕ್ಕೆ ಅದೊಂದು ಕುತಂತ್ರ ನಡೆಸ್ತಾ ಇದ್ದಾರೆ. ಇದಕ್ಕೆ ನಾವು ಎಲ್ಲ ಸಭೆಕರು ಸೇರಿ ಇವತ್ತು ನಾವು ನಮ್ಮ ಸಭೆಯಲ್ಲಿ ಎಲ್ಲರೂ ಇದಕ್ಕೆ ಧಿಕ್ಕಾರ ಮಾಡಿದ್ದೀವಿ. ಅದಕ್ಕೆ ನಾವು ದೇವರಲ್ಲಿ ಬೇಡ್ತೀವಿ, ನಮ್ಮ ಆಸ್ತಿಗಳು ಉಳಿಬೇಕು, ಅದು ಅಭಿವೃದ್ಧಿ ಆಗಬೇಕು. ಅವ್ರ ಬಳಿ 1 ತಿಂಗಳಾಯ್ತು ಬಂದು ಅದ್ರ ಬಗ್ಗೆ ಯಾವುದೂ ಆಲೋಚನೆ ಇಲ್ಲ. ಬಂದ ತಕ್ಷಣ ನಮ್ಮ ಪಾಸ್ಟೆಡ್ ಕಮಿಟಿದವ್ರು ಕೇಳಿದ ತಕ್ಷಣ ಅವರಿಗೆ ಬೈಕಾಟ್ ಮಾಡಿ ಕೇವೇಟ್ ತಂದು ನಮ್ಮ ಒಂದು ಚೌಕಟ್ಟಿನಿಂದ ಅವ್ರು ಹೊರಗಾಗಿದ್ದಾರೆ. ಯಾಕಂದರೆ ಒಂದು ಧರ್ಮಗುರು ಅಂದಮ್ಯಾಗ ಅವ್ರ ಹತ್ರ ನಾವು ನ್ಯಾಯ ಕೇಳಕ್ಕೆ ಹೋಗ್ತೀವಿ, ಅವರೇ ಇನ್ನೊಬ್ಬರ ಹತ್ರ ಕಾಲು ಬಿದ್ದು ನ್ಯಾಯ ಕೇಳಕ್ಕೆ ಹೋಗಿದ್ದಾರೆ. ಇದು ನಮ್ಮ ದುಃಖಕರದು ದುರಂಕರವಾದ ಸಂದೇಶ. ಅದಕ್ಕೆ ದಯವಿಟ್ಟು ನಾವು ಹೇಳ್ತೀವಿ, ನಮ್ಮ ಮೆಥಡಿಸ್ಟ್ ಚರ್ಚ್ ಎಲ್ಲೆಲ್ಲಿದೆ ನಮ್ಮ ಕರ್ನಾಟಕದಲ್ಲಿ ಎಲ್ಲ ಸಭೆಕರು ಎಚ್ಚರಿಕೆಗೊಳ್ರಿ. ಪ್ರತಿಭಟನೆಯಲ್ಲಿ ಚರ್ಚ್ ಕಾರ್ಯದರ್ಶಿ ವಿಜಯ್ ಕುಮಾರ್, ಸೂರ್ಯಕುಮಾರ್, ಸಂಜಯ್ ದೇವಪುತ್ರ ಸೇರಿದಂತೆ ಕ್ರೈಸ್ತ ಸಮುದಾಯದ ಅನೇಕರು ಭಾಗವಹಿಸಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗ ನ್ಯೂಸ್.